चुकी है सेट गेटअप में ಏ ಅಣ್ಣ ಹಿಂದೆ ಮೊನ್ನೆ ಕ್ಯಾಮ್ರಾ ಶೂಟ್ ಮಾಡ್ತಿದ್ದೀವಿ. Yes, the lighting of the torch and the playing of the first instruction. Yes, they're marching with the Olympic flag towards the flag hoisting arena. Dhanyavada. Now entering with the elegance and the unity, the Emerald House wearing the color of blue. They march with the harmony, provide the true strength lies in the teamwork. Emerald House motto is to grow. The Ruby House, the symbol of power, courage and the passion. Every step they take beats with the fire and the determination. Ruby House proudly says, play hard, stay strong. She reflects the positivity and the confidence that lights up every field. Topaz House believes that rise, shine and reach. Discipline, unity and it follows. ಬೆಳಗಿನ ವಂದನೆಗಳನ್ನು ಹೇಳುತ್ತಾ ಈ ವರ್ಷದ ವಾರ್ಷಿಕ ಕ್ರೀಡಾಕೂಟ ಪೋಷಕರು ಮಕ್ಕಳು ಮತ್ತು ಶಿಕ್ಷಕರ ಒಂದು ವಾರದ ಇದು ಕ್ರೀಡಾಕೂಟಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ವಿ. ಆದರೆ ಒಂದು ದುಃಖಕರ ವಿಷಯ ಏನಂದರೆ ನಮ್ಮ ದಾವಣಗೆರೆಗೆ ದಡಿ, ದಾವಣಗೆರೆಯ ಹೆಮ್ಮೆ, ದೇಶದ ಹೆಮ್ಮೆ ಇವತ್ತು ಶಾಮನೂರು ಶಿವಶಂಕರಪ್ಪನನ್ನು ನಾವು ಕಳ್ಕೊಂಡು ಇವತ್ತು ಮಾತಾಡೋಕ್ಕೂ ಒಂಥರ ನಮಗೆ ಕಡಿಮೆ ಬರ್ತಾ ಇದೆ. ಯಾಕಂದರೆ ಅವರ ಒಡನಾಟ ನಮ್ಮ ದಾವಣಗೆರೆ ಜಿಲ್ಲೆ ಅಂದರೆ ಶಾಮನೂರು ಶಿವಶಂಕರಪ್ಪನವರು. ಅವ್ರ ಹೆಸರಿಟ್ಕೊಂಡೇ ನಾವೆಲ್ಲರೂ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಶಾಮನೂರು ಶಿವಶಂಕರಪ್ಪರು ಅಂದ್ರೇ ನಮ್ಮದು ನಮ್ಮ ಶಿಕ್ಷಣಕ್ಕೆ ಒಂದು ನಕ್ಷತ್ರ ಇದ್ದಂಗೆ. ಈ ಸಂಸ್ಥೆ ಕಟ್ಟಬೇಕಾದ್ರೆ ಶಾಮನೂರು ಶಿವಶಂಕರಪ್ಪರೇ ಮೊದಲನೇದಾಗಿ ನಮ್ಮ ಶಾಲೆ ನಾವು ಉದ್ಘಾಟನೆ ಮಾಡಿದ್ದು. ಅವರು ಉದ್ಘಾಟನೆ ಮಾಡಿದಾಗ ನಾನು ಒಂದು ಮಾತು ಹೇಳಿದರು, ಸಂಸ್ಥೆ ಕಟ್ಟೋದು ಭಾಳ ಕಷ್ಟ, ಭಾಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಆ ಎಲ್ಲ ಕಷ್ಟಗಳನ್ನ ಎದುರಿಸಿ ಯಾವಾಗ ನಿಂತ್ಕೊಳ್ತೀರೋ ಆವಾಗ ಒಂದು ಸಂಸ್ಥೆ ಬೆಳಕ್ಕೆ ಸಾಧ್ಯ ಅಂತ. ಆ ಸಂಸ್ಥೆನ ನಾವು ಅವರು ಹೆಸರು ಇಟ್ಕೊಂಡೇ ನಾವು ಇವತ್ತವರೆಗೂ ನಾವು ಅವರ ಮಾರ್ಗದರ್ಶನ, ಅವರ ದಾವಣಗೆರೆಯಲ್ಲೆಲ್ಲ ಇರೋ ಇನ್ಸ್ಟಿಟ್ಯೂಟ್ಗಳನ್ನ ನಾವು ಇನ್ಸ್ಪಿರೇಷನ್ನ ತಗೊಂಡು ಈ ಗುರುಕುಲ ಸಂಸ್ಥೆನ ಓಪನ್ ಮಾಡಿದ್ವಿ. ಇವತ್ತು ದಾವಣಗೆರೆಯಲ್ಲಿ 2,500 ಮಕ್ಕಳು ನಮ್ಮ ಶಾಲೆಯಲ್ಲಿ ಈಗ ಓದ್ತಾ ಇದ್ದಾರೆ. ಯಾವಾಗಲೂ ನಮ್ಮ ವಾರ್ಷಿಕೋತ್ಸವಕ್ಕೆ ಆ್ಯನ್ಯುವಲ್ ಡೇಗೆ ಶಿವಶಂಕರಪ್ಪರು ನಮಗಿಲ್ಲ ಅಂತ ಹೇಳೇ ಇಲ್ಲ. 15 ವರ್ಷದಲ್ಲಿ 13 ವರ್ಷ ನಮ್ಮ ಆ್ಯನ್ಯುವಲ್ ಡೇಗೆ ಬಂದಿದ್ದಾರೆ ಅವರು.
ಒಂದೇ ಸತಿ ಅವರು ಬಂದಿಲ್ಲ, ಬೆಂಗಳೂರಲ್ಲಿದ್ದರು ಅವರು ಅಂತ ಬಂದಿಲ್ಲ ಹೊರತು 13 ವರ್ಷದಲ್ಲಿ ನಮಗೆ ಯಾವಾಗಲೂ ನಮ್ಮ ಶಾಲೆಗೆ ನಾನು ಹೋಗಿಲ್ಲ ಕಣೋ, ನಿಮ್ಮ ಶಾಲೆಗೆ ನಾನು ಬರ್ತೀನಿ ಅಂತೇಳಿ ಒಂದು ಪ್ರೋತ್ಸಾಹ ಯಾವತ್ತಂದರೆ ಬೆಳೆಯೋರನ್ನ ಹೆಂಗೆ ಬೆಳೆಸ್ಬೇಕು ಅಂತ ತೋರಿಸ್ಕೊಟ್ಟವ್ರೆ ನಮಗೆ ಶಾಮನೂರು ಶಿವಶಂಕರಪ್ಪ. ಅವರವತ್ತು ಇಲ್ಲ ಅನ್ನೋದೇ ದಾವಣಗೆರೆ ಒಂಥರ ಎಲ್ಲ ಸೈಲೆಂಟ್ ಕಣ್ಣ ಕಾಣ್ತಾ ಇದೆ ನಮಗೆ, ಎಲ್ಲ ಸೈಲೆಂಟ್, ಏನೋ ಆಗಿದೆ ನನಗೆ ಕಾಣ್ತಾ ಇದೆ. ಆದರೂ ಈ ವಾರ್ಷಿಕೋತ್ಸವಕ್ಕೆ ಎಸ್ ಕೆ ಶೆಟ್ಟಿ ಸರ್ ಅವರು ಅವ್ರಿಗೆ ಹೆಂಗೆ ಇಷ್ಟನ್ನ ಎಲ್ಲ ನೋವನ್ನ ಇಟ್ಕೊಂಡಿದ್ದಾರೋ ನಮಗೂ ಗೊತ್ತಿಲ್ಲ. ಮೊನ್ನೆ ನಾಗರಾಜ್ ಸರ್ನು ನಾವು ನೋಡಿದ್ವಿ ನ್ಯೂಸಲ್ಲಿ, ಅವರ ದುಃಖ ಅವರೆಲ್ಲ ನೋಡಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ನ ಒಂದು ಕಳ್ಕೊಂಡಿದ್ದೀವಿ ಅಂತ. ಅದಕ್ಕೆ ಸರ್ ನೀವೇ ಇನಾಗ್ರೇಷನ್ ಮಾಡಬೇಕು, ನೀವೇ ಬರಬೇಕು. ಅವರು ನಿನ್ನೆ ಬೆಳಗಾಮಲ್ಲಿದ್ರೂ ನಾವು ಇಲ್ಲ ಸರ್ ನೀವೇ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ದೀವಿ. ಇನ್ನು ಗುರುಕುಲ ಸಂಸ್ಥೆನ ನಿಮ್ಮಂಥ ಫಾಲೋವರ್ಸ್ಗಳು ಶಂಕರಪ್ಪರ ಜೊತೆ ನೀವು ಎಷ್ಟು ಒಡನಾಟ ಇಟ್ಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಈ ಗುರುಕುಲ ಸಂಸ್ಥೆಗೆ ಇರಲಿ ಅಂತ ನಾನು ಈ ಕ್ರೀಡಾಕೂಟದಲ್ಲಿ ವಿಶ್ವಾಸ ಇಟ್ಕೊಳ್ತೀವಿ ಸರ್. ಎಷ್ಟು ಅವರು ನಮಗೆ ಪ್ರೋತ್ಸಾಹ ಮಾಡಿದ್ರು. ನಮ್ಮ ಜಾಗನೂ ಇನಾಗ್ರೇಷನ್ ಮಾಡಿದಾಗ ನಿಮ್ಮದು ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಆಗುತ್ತೆ ಒಂದಿನ ಅಂತ ಹೇಳಿದರು. ಅದನ್ನು ನಾವು ಮಾಡೇ ತೋರಿಸ್ತೀವಿ. ನಮ್ಮ ಪೋಷಕರು, ನಮ್ಮ ಮಕ್ಕಳು, ನಮ್ಮ ಶಿಕ್ಷಕರನ್ನು ಮಾಡಿ ಅವ್ರನ್ನ ಇವತ್ತರೆಗೂ ನಮ್ಮ ಮೊನ್ನೆ ಬರ್ತಡೇ ಆದಾಗೂ, ಲಾಸ್ಟ್ ಟೈಮ್ ಬರ್ತಡೇ ಆದಾಗೂ ಆಫೀಸಲ್ಲೇ ಬಂದು ಅವರು ಕೇಕ್ ಕಟ್ ಮಾಡಿದ್ದಾರೆ. ಅದೊಂದು ಪುಣ್ಯ, ಅದು ಮರೆಯಲಾಗಲ್ಲ. ಅಜಾತ ಶತ್ರು ಅಂತಾರಲ್ಲ, ಶಾಮನೂರು ಶಿವಶಂಕರಪ್ಪರು ಇಲ್ಲಿದ್ರು ಅದು ಅಜಾತ ಶತ್ರುನೇ ದಾವಣಗೆರೆಗೆ. ಅವರು ನಾವಿಲ್ಲ ಅಂತ ತಿಳ್ಕೊಂಡಂಗೆ ಇಲ್ಲ. ಅವ್ರ ಹೆಸರಿಟ್ಕೊಂಡೇ ನಾವು ಮುಂದೆ ಬರಬೇಕು, ಮುಂದಿನ ಹೆಸರಿಟ್ಕೊಂಡೇ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಶಿಕ್ಷಣ ಅಂದರೆ ಶಾಮನೂರು ಶಿವಶಂಕರಪ್ಪರು ಅಂತ ತೊಗೊಂಡಿದ್ದೀವಿ. ದಾವಣಗೆರೆನ ಒಂದಿನ ನಂಬರ್ 1 ತಂದೆ ಹೇಳ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ದಿನೇಶ್ ಕೆ ಶೆಟ್ಟಿ ಸರ್, ನಾಗರಾಜ್ ಸರ್, ಅಜಯ್ ಸರ್ ಇವರೆಲ್ಲ ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ಅವ್ರು ಇಲ್ದಂಗೆ ನೀವು ಅದನ್ನು ಜಾಗ ತುಂಬ್ರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಯಾಕೆಂದರೆ ಈ ರೋಡ್ನಲ್ಲೇ ನಾನು ಆಫೀಸ್ಗೆ ಹೋಗೋದಾಗಲಿ, ಕಾಂಗ್ರೆಸ್ ಕಚೇರಿಗೆ ಹೋಗಲಿ, ಹಿಂಗೆ ಏನಾರು ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿನ ಭಾಗದ ಜನರಿಗೆ ಒಳ್ಳೆಯ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕೊಡುಗೆಯಾಗಿ ಕೊಡ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಎಜುಕೇಷನ್ ಇಲ್ಲೇ ಸಿಗ್ಬೇಕಾದ್ರೆ ಕಮ್ಮಿ ದುಡ್ಡಿನಲ್ಲಿ ನಾವು ಬೆಂಗಳೂರು, ಮೈಸೂರು, ಕೂರ್ಗ್ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲು ನಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ತಂದೆ ತಾಯಿಗಳು ಹೇಳಿದ ರೀತಿಯಲ್ಲಿ ಇಲ್ಲಿ ಕೊಡ್ತಾ ಇದೆ. ಎಲ್ಲ 3 ವಿಂಗ್ಗಳಲ್ಲೂ ಕೂಡ ವಿದ್ಯಾಭ್ಯಾಸ, ಸ್ಪೋರ್ಟ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಿಮ್ಮ ಮಕ್ಕಳ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಬೆಳಗಿಂದ ಸಾಯಂಕಾಲ ಆ್ಯಕ್ಟಿವ್ ಆಗಿದ್ದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರಿಗೆ ದಾರಿದೀಪವಾಗುತ್ತೆ. ಯಾಕೆಂದರೆ ಇದೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ರೀತಿ ಆಗಿದ್ದರೆ ಕಾಂಪಿಟೇಷನ್ ಎಲ್ಲದರಲ್ಲೂ. ಇವತ್ತು ತಂದೆ ತಾಯಿಗಳು, ಶಿಕ್ಷಕರು ಯಾವ ರೀತಿ ಹೇಳ್ತಾರೆ ಮಕ್ಕಳಿಗೆ ಆ ರೀತಿ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಕ್ಕಳು ಚಟುವಟಿಕೆಗಳಲ್ಲಿಂದು ತಂದೆ ತಾಯಿಗಳು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಎಲ್ಲದರಲ್ಲೂ ಮುಂದುವರೆದ್ರೆ ಒಳ್ಳೆಯ ಕೆಲಸ ಸಿಗುತ್ತೆ, ಒಳ್ಳೆಯ ನಿಮ್ಮ ಫ್ಯೂಚರ್ ಡೆವಲಪ್ ಆಗುತ್ತೆ. ಆದ್ದರಿಂದ ಇಂಥ ಸ್ಕೂಲ್ಗಳು ದಾವಣಗೆರೆಯಲ್ಲಿ ಇವತ್ತು 2,500 ಮಕ್ಕಳು ಅಂದರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈಗ ನೋಡ್ತಾರೆ ಬೇರೆ ಬೇರೆ ಕಡೆ ಹೋಗ್ತಾರೆ, ಬೆಂಗಳೂರು, ಮೈಸೂರು, ಕೂರ್ಗ್. ಅದರಿಂದ ಇಲ್ಲೇ ನಿಮಗೆ ಕಮ್ಮಿ ಇದರಲ್ಲಿ ತಂದೆ ತಾಯಿಗಳು ಕಷ್ಟಪಟ್ಟೆ ಇವತ್ತು ನಿಮಗೆಲ್ಲ ಕಳಿಸಿರ್ತಾರೆ. ಇವತ್ತು ತಂದೆ ತಾಯಿಗಳು ನೀವು ಯಾವುದೇ ಕಾರ್ಯಕ್ರಮ ಮಾಡಲಿ, ಸ್ಪೋರ್ಟ್ಸ್ ಮಾಡಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿ, ಯಾವ್ದಾರು ಎಜುಕೇಷನ್ ಕಾರ್ಯಕ್ರಮಗಳಿದ್ದರೆ ಮುಂಚಿನಂಗಲ್ಲ, ತಂದೆ ತಾಯಿಗಳು 8-10 ವರ್ಷಗಳಿಂದ ಮಕ್ಕಳ ಜೊತೆಗೆ ಇರ್ತಾರೆ. ಬೆಳಗ್ಗಿಂದ ಬಂದು ಸಾಯಂಕಾಲ ತನಕ ತಮ್ಮ ಜೊತೆಗಿರ್ತಾರೆ. ಯಾಕೆ ಅಂದರೆ ನಿಮಗೆ ಪ್ರೋತ್ಸಾಹ ಕೊಡೋದು, ಅದನ್ನು ಮಕ್ಕಳು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕರಾಗ್ರಿ. ಯಾಕೆಂದರೆ ಸ್ಪೋರ್ಟ್ಸ್ ಅಂದರೆ ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಏನೇ ಒಂದು ಚಾಲೆಂಜ್ ತಗೋಬೇಕು ಅಂದರೆ ಜೀವನದಲ್ಲಿ ಸ್ಪೋರ್ಟ್ಸಲ್ಲಿ ಇರಬೇಕು. ದಿನ 1 ಗಂಟೆ ಬೆಳಿಗ್ಗೆ ಮತ್ತು ಸಾಯಂಕಾಲ 1 ಗಂಟೆ ಸ್ಪೋರ್ಟ್ಸ್ನಲ್ಲಿದ್ದರೆ ನಿಮಗೆ ಎಲ್ಲದರಲ್ಲೂ ಪ್ರೋತ್ಸಾಹ ಸಿಗುತ್ತೆ. ವಿದ್ಯಾಭ್ಯಾಸನೂ ಭಾರಿ ಬೇಗ ಶಾರ್ಪಾಗಿ ತಲೆಗೆ ಹೋಗುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಫಾಸ್ಟಾಗಿ ಹೋಗುತ್ತೆ. ಸ್ಪೋರ್ಟ್ಸ್ನಲ್ಲಿದ್ದರೆ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ. ನಾನು ನೋಡಿದ್ದೀನಿ ತಮ್ಮ ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ. ಯಾಕೆ ನಿಮ್ಮ ಫ್ಯೂಚರು, ನಿಮ್ಮ ಯಾವುದೇ ಪ್ರತಿಭೆ ಯಾವುದರಲ್ಲಿದೆ ಅಂತ ಹೇಳಕ್ಕೆ ಬರಲ್ಲ, ಯಾವುದ್ರಲ್ಲಿ ಬೇಕಾದ್ರೂ ಬರ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ಇದೇ ಆಗಬೇಕು ಅಂತಲ್ಲ, ಸ್ಪೋರ್ಟ್ಸ್ನಲ್ಲಿದ್ದರೆ ನೀವು ಏನು ಬೇಕಾದ್ರೂ ಆಗ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸ್ಪೋರ್ಟ್ಸ್ನಲ್ಲಿರ್ಬೇಕು. ತಂದೆ ತಾಯಿಗಳು ಕೂಡ ಪ್ರೋತ್ಸಾಹ ಮಾಡ್ತಾರೆ. ಅವ್ರು ಹೇಳಿದ ರೀತಿಯಲ್ಲಿ ಆಗ ಶಿಕ್ಷಕರು, ಸ್ಕೂಲಿನ ಶಿಕ್ಷಕರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ನಾನು ನೋಡಿದಾಗ ಸಣ್ಣದಿಂದ ಕಾನ್ವೆಂಟ್ಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಇವತ್ತು ಪ್ರೈವೇಟ್ ಗುರುಕುಲ ಸ್ಕೂಲಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಕಾರ್ಯಕ್ರಮ ನಿರೂಪಣೆಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳನ್ನು ಉಪಯೋಗಿಸಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ರಿ. ಒಳ್ಳೆಯ ಸ್ಕೂಲನ್ನು ಈಗ ಜ್ಞಾಪಕ ಹಿಡ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಈ ಸ್ಕೂಲನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ನಮ್ಮ ತಾವೆಲ್ಲ ಇನ್ನು
ಸ್ಪೋರ್ಟ್ಸ್ ಆಡಬೇಕು, ಪೋಷಕರು ಸ್ಪೋರ್ಟ್ಸ್ ಆಡೋದ್ರಿಂದ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ, ನಮ್ಮ ಗುರುಕುಲ ಶಾಲೆ ಏನು ಮಾಡಿದ್ರು ವಿಶಿಷ್ಟವಾಗೇ ಇರುತ್ತೆ. ಸ್ಪೋರ್ಟ್ಸ್ ಡೇ ಮಾಡಲಿ, ಆ್ಯನ್ಯುವಲ್ ಡೇ ಮಾಡಲಿ, ಏನೇ ಮಾಡಲಿ ದಾವಣಗೆರೆಯಲ್ಲಿ ನಿಂತು ನೋಡೋಂಗೆ ಮಾಡ್ತಾರೆ. ಅದೇ ಥರ ನಮ್ಮ ಅಬ್ದುಲ್ಲಾರವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಇಂಟರ್ನ್ಯಾಷನಲ್ ಸ್ಕೂಲು ಆದಷ್ಟು ಬೇಗ ಮಾಡಿರಿ ಅಂತ ಶುಭವನ್ನು ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲಿಗೆ ನನಗೆ ಸೆಕೆಂಡ್ ಟೈಮ್ ಚೀಫ್ ಗೆಸ್ಟ್ ಆಗಿ ಕರೆಸಿದ್ದಕ್ಕೆ ಅಬ್ದುಲ್ಲಾ ಸರ್ಗೆ ಥ್ಯಾಂಕ್ಸ್, ಮತ್ತು ನಾಗಣ್ಣ, ದಿನೇಶ್ ಶೆಟ್ಟಿ ಸರ್ಗೆ ನಮಸ್ಕಾರಗಳು. ಏನಪ್ಪ ಅಂದರೆ, ಈಗ ಪ್ರತಿಯೊಂದು ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮಾಡಿ, ಯಾಕಂದರೆ ಈಗ ಪೋಷಕರು ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಕಳಿಸೋದ್ರಿಂದ ದುಶ್ಚಟಗಳಿಗೆ ಬಲಿಯಾಗಿದೆ. ಅವರು ಒಂದು ಸ್ಪೋರ್ಟ್ಸ್ ಮೆನ್ಶಿಪ್ ಆಗಿ ಹೊರ ಹೋಗ್ತಾರೆ. ಕಾರಣ ಏನಪ್ಪ ಅಂದರೆ, ನಾನು ಓದಿರೋದು 10th, ನಾನು ಬಾಡಿ ಬಿಲ್ಡಿಂಗ್ ಸ್ಪೋರ್ಟ್ಸಲ್ಲಿ ಬಂದಿದ್ದೆ. ಇವತ್ತು ರೈಲ್ವೆದಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಎಜುಕೇಷನ್ ಜೊತೆಲಿ ಸ್ಪೋರ್ಟ್ಸ್